ನೀವು ನಿಮ್ಮ ಜೀವನದಲ್ಲಿ ಸ್ಫೂರ್ತಿ ಅಂತ ಅನ್ಕೊಳ್ಳುವಂತಹ ವ್ಯಕ್ತಿ? ಒಂದು ಭಿಕ್ಷೆ ಬಿಡ್ದೇನೆ ಆ್ಯಕ್ಚುಲಿ ಕೆಲಸ ಮಾಡ್ತಾ ಇರ್ತಾರೆ. ಮೊನ್ನೆ ಯಾವುದೋ ಒಂದು ಇದನ್ನು ನೋಡಿದ್ವಿ ನಾವು, ಚಂದಮ್ಮ ಯಾವುದಪ್ಪ ಅದು ಇದು ಪಾನಿಪುರಿದು ಏನದು ಇಲ್ಲಿ ಇದು ನಾಗರಬಾವಿಲಿ ಏನೋ ಪಾನಿಪುರಿದು ಒಂದು ಇದು ಇಟ್ಕೊಂಡಿದ್ದಾರೆ, ಯೂಟ್ಯೂಬಲ್ಲೆಲ್ಲ ಇದೆ ಅವ್ರದ್ದು ಅಂಗಡಿ, ಏನೋ ಒಂದು ಪಾನಿಪುರಿ ಅಂಗಡಿ. ಈಸ್ ಅನ್ ಹ್ಯಾಂಡಿಕ್ಯಾಪ್. ನಾನು ಆ್ಯಕ್ಚುಲಿ ಇವ್ರಿಗೆಲ್ಲ ಹೇಳ್ತೇವೆ ನೆಕ್ಸ್ಟ್ ಟೈಮಿಂದ ಅಲ್ಲಿ ಹೋಗ್ತೀನಿ ಅಣ್ಣ, ಯಾಕಂದರೆ ಅವ್ನು ಆ್ಯಕ್ಚುಲಿ ಭಿಕ್ಷೆ ಬಿಡ್ದೇನೆ ಒಂದು ಪಾನಿಪುರಿ ಅಂಗಡಿ ಇಟ್ಕೊಂಡು ಜನಕ್ಕೆ ಕೆಲಸ ಕೊಟ್ಟಾರಲ್ಲ, ಗ್ರೇಟ್ ತಾನೆ. ಗ್ರೇಟ್ ಸರ್. ಅವ್ನು ಹುಡ್ಕೊಂಡಾಗ ನಾವೆಲ್ಲ ನಾವು ಅಲ್ತಿದ್ರೆ ಅವ್ನು ಇನ್ನೊಂದು ಜನಕ್ಕೆ ಸ್ಫೂರ್ತಿ ಆಗ್ತಾನೆ. ಹೌದು. ದೆನ್ ಏನೋ ಇದೆ, ಅದು ಚೆನ್ನಾಗಿದೆ ಯೂಟ್ಯೂಬಲ್ಲಿ, ಅದು ಕೇಳೋಣ. ನಾವು ಆ ಸೆಲೆಬ್ರಿಟೀಸ್ ಎಲ್ಲ ಇವಾಗ ಗಮನಿಸ್ಬಿಡ್ತೀವಿ ಸರ್, ನಿಮ್ಮ ಸೆಲೆಬ್ರಿಟೀಸ್ ಎಲ್ಲ ಆಲ್ರೆಡಿ ನೋಡಿರ್ತಾರೆ. ಅಂದರೆ ಇಟ್ಕೊಂಡು ಯೂಶಲಿ ಸ್ಕ್ರೋಲ್ ಮಾಡ್ಕೊಂಡಾಗ ಅಂತೂ ಎಷ್ಟೋ ಜನ ಸಿಗ್ತಾರೆ ನಿಮಗೆ ಡೈಲಿ. ಇಂಥವ್ರಿಗಿಂತ ಸ್ಫೂರ್ತಿ ಬೇಕಮ್ಮ, ಸುಮ್ಮನೆ ಯಾರ್ದೋ ಅವ್ರ ಸ್ಫೂರ್ತಿ ತೊಗೊಳಕ್ಕಿಂತ ನಿಮ್ಮ ಸುತ್ತಮುತ್ತನೇ ಇರ್ತಾರೆ. ಜಸ್ಟ್ ವಾಚ್ ಇಟ್. ಹಾಂ, ಹೊಟ್ಟೆಪಾಡು ಚಾಟ್ಸ್. ಹೆಸರು ನೋಡಿ ಸರ್ ಎಷ್ಟು ಚೆನ್ನಾಗಿ. ಅದಕ್ಕೆ ನಂಗೆ ಅವ್ನಿಗೆಲ್ಲ ಗೂಗಲ್ ಮಾಡಿಟ್ಟಿದ್ದೆ ಹೋಗೋಣ ತುಂಬೇನು ಅಂತ ಅಂದ್ಬಿಟ್ಟು. ನೀವು ಒಂದ್ಸಲಿ ತೆಗೆದು ನೋಡ್ರಿ. ಹೌದು ಸರ್, ಆನ್ ಬರುತ್ತೆ ಸರ್ ಹುಟ್ಟಿದ ತಕ್ಷಣನೇ. ಸರ್ ಹುಟ್ಟಿದ ತಕ್ಷಣ ನೀವು ಆನ್ ಡೆಲಿವರಿ ಅದೇ ಒಂದು ಸೆಕೆಂಡಿಗೆ ಅದೇನೆ ಸರ್ ಹ್ಯಾಂಡಿಕ್ಯಾಪ್ಟೆ. ಸರ್ ಈಗ ಮೊನ್ನೆ ಒಂದು ಕನ್ವರ್ಸೇಷನ್ದಲ್ಲಿ ದರ್ಶನ್ ಅವರು ನಿಮ್ಮ ಇಂಟರ್ವ್ಯೂದಲ್ಲಿ ನಿಮ್ಮೊಂದು ಹೆಸರು ಬಿಡ್ತಾರೆ. ಹೌದು ಸರ್. ಹೊಟ್ಟೆಪಾಡು ನೋಡೋ ವ್ಯಕ್ತಿ ಅಂಗವಿಕಲಾಗಿದ್ರು. ಹೌದು ಸರ್. ಸ್ವಂತ ದುಡ್ಡಲ್ಲಿ ದುಡ್ಕೊಂಡು ತಿಂತಿದ್ದಾರಂತ, ಅದು ಆ ಇಂಟರ್ವ್ಯೂ ನೋಡಿದ್ರೆ ಸರ್? ನೋಡಿದೆ ಸರ್, ನೋಡಿದೆ. ನಮ್ಮ ಫ್ರೆಂಡ್ ಒಬ್ಬರು ರಾತ್ರಿನೇ ಶೇರ್ ಮಾಡಿದ್ರು, ನೋಡಿದೆ. ತುಂಬ ಖುಷಿ ಆಯಿತು ಸರ್. ದರ್ಶನ್ ಸರ್ ನಮ್ಮನ್ನು ಗುರುತಿಸಿದ್ರೆ ಅಂದ್ರೆ ನಮ್ಮ ಹೆಮ್ಮೆ ಸರ್. ಅದು ದೊಡ್ಡ ಕನ್ನಡ ಸ್ಟಾರ್ ನಟ ಅವರು ಸರ್. ಅಂಥವ್ರು ನಮ್ಮನ್ನು ಗುರುತಿರೋದ್ಬಿಟ್ಟು ನಮ್ಮ ಬಗ್ಗೆ ಮಾತಾಡಿದ್ದಾರೆ ಅಂದರೆ ಅದ್ರ ಯಾವ ಮಟ್ಟಕ್ಕಿದೆ ಅಂತ ಲೆಕ್ಕ ಹಾಕೊಳ್ಳಿ ಸರ್ ನೀವು. ದರ್ಶನ್ ಸರ್ ಅಭಿಮಾನಿ ಸರ್, ಅದರಲ್ಲಿ ಎರಡು ಮಾತಿಲ್ಲ ಸರ್. ಇವಾಗಿಂದ ಅಲ್ಲ ಸರ್, ಅವಾಗ ಸಾರಥಿ ಪಿಕ್ಚರಿಂದನೂ ನಾನು ಅವ್ರಿಗೆ ಅಭಿಮಾನಿನೇ ಸರ್. ಸಿಕ್ಕಾಬಡೆ ಇಂಟರ್ವ್ಯೂ ಬರ್ತಾ ಇದ್ದಾರೆ ಸರ್. ಅದು ದರ್ಶನ ಅಭಿಮಾನಿಗಳು ಅಂದರೆ ಸರ್ ಡಿ ಬಾಸ್ ಅಭಿಮಾನಿಗಳ ಬಗ್ಗೆ ಮಾತಾಡೋಂಗಿಲ್ಲ ಸರ್. ನಾವು ಅವ್ರ ಅಭಿಮಾನಿ, ಬಟ್ ಇಷ್ಟಕೊಂಡ ಹೆವಿ ಕ್ರೌಡ್ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದಿಲ್ಲ ಸರ್. ಎಕ್ಸ್ಪೆಕ್ಟೇಷನೇ ಇಟ್ಕೊಂಡಿದ್ದಿಲ್ಲ ನಾನು. ರಾತ್ರಿ ಮನಿಕೊಂಡು ಬೆಳಗ್ಗೆ ಎದ್ದೇಳೋಷ್ಟರಲ್ಲಿ ನನ್ನ ಅಂಗಡಿ ಎಲ್ಲಿಂದ ಎಲ್ಲಿಗೋ ಹೋಗ್ಬಿಡೋದೆ ಸರ್. ಸರ್ ಬುಟ್ಟಿ ಚಾಟ್ ಅಲ್ಲ ಸರ್? ಹಾಂ ಸರ್. ದರ್ಶನ್ ಸರ್ ಇಂಟರ್ವ್ಯೂ ಕೊಟ್ಟ ಮೇಲೆ ಬಿಸ್ನೆಸ್ ಹೈಪ್ ಆಯಿತು ಸರ್, ತುಂಬ ಹೈಪ್ ಆಗಿದೆ ಸರ್. ಅದ್ರ ಬಗ್ಗೆ ಮಾತಾಡೋ ಸೀನ್ ಇಲ್ಲ ಸರ್. ಬಟ್ ಆದರೆ ಅವರು ಒಂದು ನಮ್ಮ ಅಂಗಡಿ ಬಗ್ಗೆ ಅದು ಯಾವ ಮೂಡಲ್ಲಿ ಹೇಳಿದಾರೋ, ಅದು ಹೆಂಗೆ ಹೇಳಿದಾರೋ ಅದು ನನಗೆ ಗೊತ್ತಿಲ್ಲ ಸರ್. ಎಲ್ಲಿ ನೋಡಿದ್ರು ಅಂತಲೂ ಗೊತ್ತಿಲ್ಲ, ಬಟ್ ಹೇಳಿದಾರಲ್ಲ ಸರ್, ಅದು ಹೆಮ್ಮೆ ವಿಷಯ. ಯಾರು ನಮ್ಮ ಅಂಗಡಿನ ಗುರುತಿಸಿದಿಲ್ಲ, ಬಟ್ ಅವ್ರು ಗುರುತಿಸಿದಾರಲ್ಲ ಕನ್ನಡ ಚಿತ್ರರಂಗದಲ್ಲಿ, ತುಂಬ ಹೆಮ್ಮೆ ವಿಷಯ ಸರ್.